ಎಲ್ಲಾನು ಟ್ರ್ಯಾಕ್ ಮಾಡಬಹುದು ಅವರು. ತಂದೆ ಆದವರು ಅದನ್ನ ಕಂಟ್ರೋಲ್ ಮಾಡಬಹುದು. ಕಂಟ್ರೋಲ್ ಮಾಡಿ ಅದನ್ನ ಸರಿ ಮಾಡಿ. ಇದು ಲೀಗಲ್ ಇದೆಯಾ ಸರ್ ನಮ್ಮ ಇಂಡಿಯಾಲಿ ಇವಾಗ? ಲೀಗಲ್ ಅಂದ್ರೆ ಕೆಲವೊಮ್ಮೆ ಲೀಗಲ್ ಇಲ್ಲ. ಲೀಗಲ್ ಇಲ್ಲ. ಓಕೆ. ಯಾಕಂದ್ರೆ ಸಮಸ್ಯೆ ಏನು, ನಮ್ಮ ಹೆಂಡತಿಯ ಅನುಮತಿ ಇಲ್ಲದೆ ಅವಳು ಪಾಸ್ವರ್ಡ್ ಓಪನ್ ಮಾಡೋದು ಕೂಡ ಅಫೆನ್ಸ್ ಆಗುತ್ತೆ. ಕರೆಕ್ಟ್. ಹಾಗಾಗಿ ನಮ್ಮ ಮಕ್ಕಳ ಹಿತದೃಷ್ಟಿಯಿಂದ ಬೇಕಾದ್ರೆ ನಾವು ಅದನ್ನ ಅಪ್ಲಿಕೇಶನ್ ಹಾಕಿ, ಅಂದ್ರೆ ತಂದೆ ಅಪ್ರೂವಲ್ ಕೊಟ್ರೆ ಮಾತ್ರ ಆ ಅಪ್ಲಿಕೇಶನ್ ನ ಹಾಕಬಹುದಾಗುತ್ತೆ. ಅಪ್ರೂವಲ್ ಇಲ್ಲದೆ ನಾವು ಮಾಡೋದಕ್ಕಾಗಲ್ಲ. ಓಕೆ. ತಂದೆ ತಾಯಿ ಒಪ್ಪಿಗೆ ಇರಬೇಕು. ತಂದೆ ತಾಯಿ ಒಪ್ಪಿಗೆ ಇದ್ರೆ ಮೊಬೈಲ್ಗೆ ಸಾಫ್ಟ್ವೇರ್ ಹಾಕ್ಬಿಟ್ರೆ ಏನಾಗುತ್ತೆ, ಪ್ರತಿಯೊಂದು ಮಕ್ಕಳು ಮಾನಿಟರ್ ನಾವು ಕುಂತ ಜಾಗದಲ್ಲಿ ಮಾಡಬಹುದು. ಈ ಅಪ್ಲಿಕೇಶನ್ ಇದೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿದುಂಟು, ಇನ್ ಕೇಸ್ ಲವರ್ಸ್ಗೆ ಅಥವಾ ಮ್ಯಾರೇಜ್ ಟೈಮ್ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡ್ಬೇಕಂದ್ರೆ ಒಂದು ಆಪ್ ಹಾಕ್ತಾರೆ ಅಂತ. ಆದ್ರೆ ಮಕ್ಳಿಗೂ ಹಾಕ್ಬೋದು ಅನ್ನೋದು ನನ್ಗೆ ಐಡಿಯಾ ಇರಲಿಲ್ಲ ಸರ್. ಇಲ್ಲ, ಇದು ಮಕ್ಳಿಗೋಸ್ಕರನೇ ಇರೋದು. ನಾವು ಗಂಡ ಹೆಂಡತಿ ಪ್ರೈವಸಿ ಬ್ರೇಕ್ ಮಾಡೋದಾಗ್ಲಿ, ಲವರ್ಸ್ ಅವ್ರ ಪ್ರೈವಸಿ ಬ್ರೇಕ್ ಮಾಡೋದಾಗ್ಲಿ, ಅದು ನಮ್ಗೆ ಅವಕಾಶನೇ ಇರೋದಿಲ್ಲ, ಅದು ಮಾಡ್ಲೇಬಾರ್ದು. ಬಟ್ ಮಕ್ಕಳು ತಪ್ಪು ದಾರಿ ಹಿಡಿತಾರಲ್ಲ, ಸೊ ಅದನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ತಂದೆ ತಾಯಿಯವರು ಮಾಡಿದ್ರೆ ಒಳ್ಳೇದು. ರಿಯಲಿ ಇಂಟ್ರೆಸ್ಟಿಂಗ್, ತುಂಬಾ ಒಳ್ಳೇದು. ಯಾಕಂದ್ರೆ ನಾವು ಮಕ್ಕಳನ್ನ ಮಾನಿಟರ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಮ್ಮೆ ಹುಡುಗರು ಬ್ಯಾಡ್ ಹ್ಯಾಬಿಟ್ಸ್ ಕಲ್ತ್ ಬಿಡ್ತಾರೆ, ಸಿಗರೇಟ್ ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಹೋಗ್ಬಿಡ್ತಾರೆ. ಅವರು ಆ ಮಟ್ಟಕ್ಕೆ ಹೋದಾಗ ಅಲ್ಲಿಂದ ಹೊರಗಡೆ ತರೋದಿದೆಯಲ್ಲ, ತಂದೆ ತಾಯಿ ತುಂಬಾ ಸಫರ್ ಪಟ್ಬಿಡ್ತಾರೆ. ಸರ್, ಕೆಲಸ ತಗೊಂಡಾಗ ಎಲ್ಲಾ ಕಡೆನೂ ಕೂಡ ರಿಸ್ಕ್ ಜಾಸ್ತಿ. ಆದ್ರೆ ನಿಮ್ ಕೆಲಸದಲ್ಲಿ ಎಷ್ಟು ರಿಸ್ಕ್ ಇರುತ್ತೆ? ನಾನು ಡಿಟೆಕ್ಟಿವ್ ಏಜೆನ್ಸಿ ಓಪನ್ ಮಾಡ್ಬೇಕಾದ್ರೆ ಗೂಗಲ್ ಮತ್ತೆ ನನ್ನ ಜಸ್ಟ್ ಡಯಲ್ ಹುಡುಕಿದಾಗ ಒಂದು 5-6 ಇತ್ತು. ನಾವು ಇವಾಗ ಏಜೆನ್ಸಿ ಓಪನ್ ಮಾಡಿ 15 ವರ್ಷ ಆಗ್ತಾ ಬಂದಿದೆ. ಇವಾಗಲೂ 5-6 ಇದೆ. ಅಂದ್ರೆ ನೀವು ಯೋಚನೆ ಮಾಡಿ, ಇದ್ರಲ್ಲಿ ರಿಸ್ಕ್ ಇಲ್ಲ ಅಂತ ಆಗಿದ್ರೆ ಸೊ ಇಷ್ಟೊತ್ತಿಗೆ ಎಷ್ಟು ಡಿಟೆಕ್ಟಿವ್ ಏಜೆನ್ಸಿಗಳು ಬರ್ತಾ ಇತ್ತು? ಕರೆಕ್ಟ್. ಆವಾಗಿದ್ದೆ 5, ಇವಾಗಿರೋದು 5. ಸೊ ರಿಸ್ಕ್ ಇದೆ. ಹಾಗಾಗಿ ಎಲ್ಲರೂ ಡಿಟೆಕ್ಟಿವ್ ಏಜೆನ್ಸಿ ಮಾಡ್ಲಿಕ್ಕೆ ಬರಲ್ಲ. ನಮ್ಗೆ ತುಂಬಾ ರಿಸ್ಕ್ ಇರುತ್ತೆ ಇದರಲ್ಲಿ. ಏನ್ ಮಾಡ್ತೀವಿ ನಾವು, ಆದಷ್ಟು ಮ್ಯಾಟರ್ನ ಅಲ್ಲೇ ಕ್ಲೋಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಯಾಕಂದ್ರೆ ಕಳ್ತನ ನಾವು ಹಿಡ್ಕೊಟ್ರೆ ಏನಾಗುತ್ತೆ, ನಾಳೆ ಅವನ ಮೇಲೆ ನಮ್ಮ ಹಾಗೆ ಸಾಧಿಸ್ತಾನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ತರ ಇರುತ್ತೆ, ನಾವು ಕಾಮನ್ ಪೀಪಲ್ ಆಗಿರ್ತೇವೆ, ಡಿಟೆಕ್ಟಿವ್ಸ್, ಬಟ್ ನಾವು ಕಾಮನ್ ಪೀಪಲ್ ಆಗಿರ್ತೇವೆ. ನನ್ ಕಳ್ತನ ಮಾಡ್ಕೊಟ್ರೆ ನಾವೇನ್ ಮಾಡ್ತೇವೆ, ಈ ಕಳ್ತನನ ಫ್ಯಾಮಿಲಿಯವರೇ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಫ್ಯಾಮಿಲಿಯವರೇ ಇನ್ವೆಸ್ಟಿಗೇಷನ್ ಮಾಡಿ ಅವರೇ ಸೆಟರೇಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಫ್ಯಾಮಿಲಿಯವರಿಗೆ ನಾವು ಮುಂದೆ ಬಿಡ್ತೇವೆ. ಸೊ ಇದ್ರಲ್ಲಿ ನಮ್ಮ ಫೇಸ್ ಎಲ್ಲೂ ಬರಲ್ಲ, ಯಾರು ಗೊತ್ತಾಗೋದು ಇಲ್ಲ, ನಾವು ಇನ್ವಾಲ್ವ್ ಆಗಿದ್ದು ಗೊತ್ತಾಗಲ್ಲ. ನಾವೇನ್ ಮಾಡ್ತೇವೆ, ಅವ್ರನ್ನೇ ಮುಂದೆ ಬಿಡ್ತೇವೆ. ಈ ತರ ಮಾಡಿ, ನೀವು ಇವತ್ತು ಈ ತರ ಮಾಡಿ, ಇವತ್ತು ಈ ತರ ಮಾಡಿ, ಇವತ್ತು ಈ ತರ ಮಾಡಿ ಅಂತ ಹೇಳಿ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರನ್ನ ಒಂದು ಡಿಟೆಕ್ಟಿವ್ ತರ ರೆಡಿ ಮಾಡ್ಬಿಡ್ತೇವೆ. ಅವಾಗ ಏನ್ ಮಾಡ್ತೇವೆ, ಅವರೇ ಅವ್ರ ಕೆಲಸ ಎಲ್ಲ ಮಾಡ್ತಾರೆ, ನಮ್ಮ ಪ್ಲಾನ್ ತಗೊಳ್ತಾ ಇರ್ತಾರೆ. ಸರ್ ಏನ್ ಮಾಡ್ಬೇಕು ನಾವೆಲ್ಲ ಕ್ಲೀನ್ ಆಗಿ ಹೇಳ್ಕೊಡ್ತಾ ಇದ್ದೇವೆ. ಅವ್ರ ಟ್ರ್ಯಾಕ್ ಅಲ್ಲಿ ಆಗಿದ ತಕ್ಷಣ ಹೇಳ್ತೇವೆ, ನೋಡಿ ಡಿಪಾರ್ಟ್ಮೆಂಟಿಗೆ ಹೇಳಿ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೇಳಿ, ನೀವು ಕೇಸ್ ಫೈಲ್ ಮಾಡ್ತೀರಾ ಮಾಡಿ, ಇಲ್ಲ ನೀವೇ ಬಗೆಹರಿಸ್ಕೊಳ್ತೀರಾ ನೀವು ಅಲ್ಲೇ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೇವೆ, ಆ ರಿಸ್ಕ್ ನ ಅಲ್ಲೇ ಬಿಟ್ಬಿಡ್ತೇವೆ. ನಾಳೆ ಏನೇ ಪ್ರಾಬ್ಲಮ್ಸ್ ಆದ್ರೆ ಇನ್ವೆಸ್ಟಿಗೇಷನ್ ಮಾಡಿದ ಯಾರು ಅವರೇ. ನಾಳೆ ಸಮಸ್ಯೆ ಆದ್ರೆ ಅವರಿಗೆ ಆಗುತ್ತೆ, ನಮ್ಗೆ ಆಗಲ್ಲ. ಬಟ್ ನಾವು ಪ್ಲಾನ್ ಕೊಟ್ಟಿರ್ತೇವೆ ಅಷ್ಟೇ, ಮತ್ತೆ ನಾವು ಸಪೋರ್ಟ್ ಮಾಡಿರ್ತೇವೆ ಬ್ಯಾಕ್ ಸೈಡ್ ಅಲ್ಲಿ. ಇದು ನಿಮ್ಗೆ ಹೈಡ್ ಅಂಡ್ ಸಿಕ್ ಆಗಿರುತ್ತೆ, ಮುಂದೆ ಶೋ ಆಗಲ್ಲ. ಕರೆಕ್ಟ್. ಸೊ ಈ ರೀತಿ ರಿಸ್ಕ್ ಗಳಿಗೆಲ್ಲ ನೀವು ಮೆಂಟಲಿ ಆಲ್ರೆಡಿ ಪ್ರಿಪೇರ್ ಆಗಿರ್ತೀರಾ ಅನ್ಸುತ್ತೆ ಅಲ್ವಾ? ಓಕೆ. ಬಿಕಾಸ್ ನೀವು ಆಲ್ರೆಡಿ ಹೇಳಿದ್ರಿ ನನಗೆ, ಮುಂಚೆ ಸೆಕ್ಯೂರಿಟಿ ಜಾಬ್ ನಾನು ಮಾಡ್ತಿದ್ದೆ, ಅದಾದ್ಮೇಲೆ ನಾನು ಈ ಒಂದು ಕೇಸ್ ಬಂದಾದ್ಮೇಲೆ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ಅವತ್ತಿಂದ ನಾನು ಇನ್ವೆಸ್ಟಿಗೇಷನ್ ಮಾಡಕ್ ಶುರು ಮಾಡ್ಕೊಳ್ಳೋ, ಅಂದ್ರೆ ಡಿಟೆಕ್ಟಿವ್ ಆದ್ಮೇಲೆ ಮತ್ತೆ ನಿಮ್ದೇ ಕಂಪ್ನಿನ ಶುರು ಮಾಡಿದ್ರಿ, ಮತ್ತೆ ಯು ನೆವರ್ ಲುಕ್ಡ್ ಬ್ಯಾಕ್. ಸೊ ಅದಕ್ಕೆ ನೀವು ಕಂಪ್ಲೀಟ್ಲಿ ಎಲ್ಲದಕ್ಕೂ ಮೈಂಡ್ ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಐ ಥಿಂಕ್ ಇವತ್ತು ನೀವು ಇಲ್ಲಿ ಕೂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನೀವು ಒಂದೊಂದು ಕತೆಗಳನ್ನು ಎಷ್ಟು ಎಳೆಯಾಗಿ ವಿವರಿಸಿದ್ರಿ ಅಂತಂದ್ರೆ ತುಂಬಾ ಸ್ಮೂತ್ ಆಗಿ ಎಲ್ಲನೂ ಕೂಡ ಸಾಲ್ವ್ ಮಾಡಿದ್ದೀರಾ ಸರ್. ಸೊ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೆ ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಯ್ತು. ಆಕ್ಚುಲಿ ಡಿಟೆಕ್ಟಿವ್ ಏಜೆನ್ಸಿ ಅವರು ಎಲ್ಲೂ ಕಾರ್ಯಕ್ರಮಕ್ಕೆ ಬರಲ್ಲ, ಯಾಕಂದ್ರೆ ಅವ್ರಿಗೂ ಒಂದು ಭಯ ಇರುತ್ತೆ, ಇನ್ವೆಸ್ಟಿಗೇಷನ್ ಮಾಡ್ಕೊಟ್ಟಿದ್ದು ನಾಳೆ ನಮ್ಮ ಫೇಸ್ ರೆಕಗ್ನೈಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಭಯ ಇರುತ್ತೆ. ಬಟ್ ನಮ್ಗೆ ಏನಾಗುತ್ತೆ ಅಂದ್ರೆ, ನಾವು ಇದು ಎಲ್ಲೂ ಸಮಸ್ಯೆ ನಾವು ಕ್ರಿಯೇಟ್ ಮಾಡಲ್ಲ, ನಾವು ಆದಷ್ಟು ಸಮಸ್ಯೆನ ಅಲ್ಲಿಂದಲೇ ಬಗೆಹರಿಸ್ಬಿಟ್ಟು ಅವ್ರಿಗೊಂದು ಪ್ಲಾನ್ ಕೊಡ್ತೇವೆ ಅಷ್ಟೇ. ನಾವು ಇನ್ವೆಸ್ಟಿಗೇಷನ್ ಮಾಡಲ್ಲ, ನಮ್ಮ ಹತ್ರ ಏನ್ ಆಗತ್ತೆ ಅಷ್ಟು ಒಂದು ಪ್ಲಾನ್ ಕೊಟ್ಟು ಅವ್ರ ಕಡೆಯಿಂದ ನಾವು ಕೆಲಸ ಮಾಡಿಸ್ಕೊಳ್ತೇವೆ. ಸೊ ನಮ್ಗೆ ಆವಾಗ ಅಷ್ಟೇ ರಿಸ್ಕ್ ಅಲ್ಲ ಅಂತ ಅನ್ಸುತ್ತೆ. ಹಾಗಿದ್ಮೇಲೆ ಇಷ್ಟು ದಿನ ನಿಮ್ಗೆ ಬರಕ್ ಇಷ್ಟ ಇರ್ಲಿಲ್ಲ, ಆದ್ರೆ ಈಗ ನಾನು ಬರ್ಬೇಕು, ಕೇಸ್ಗಳ ಬಗ್ಗೆ ಮಾತಾಡಬೇಕು, ಸಮಾಜಕ್ಕೂ ಒಂದು ಮೆಸೇಜ್ ಬರಲಿ ಅಂತ ನೀವು ಡಿಸೈಡ್ ಮಾಡಿದ್ರಲ್ಲ, ಆ ಒಂದು ಫ್ಯಾಕ್ಟರ್ ಏನ್ ಅನ್ಸುತ್ತೆ ನಿಮ್ಗೆ ಕಾರ್ಯಕ್ರಮಕ್ಕೆ? ಖಂಡಿತ. ಯಾಕಂತ ಹೇಳಿದ್ರೆ ನಾನು ನೋಡ್ತೇವಲ್ಲ, ನನ್ಗೆ ಮೇನ್ ಬೇಜಾರಾಗ್ತಾ ಇರೋದು ನಮ್ಮ ಫ್ಯಾಮಿಲಿ ಕೋರ್ಟ್ ನೋಡಿದಾಗ. ನಾನು ಬೇರೆ ಕೆಲಸದ ಮೇಲೆ ಹೋದಾಗ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಹೋಗ್ತಾ ಇರ್ತೇನೆ, ಅಲ್ಲಿ ನೋಡಿದ್ರೆ ಬರೀ ಫೈಲ್ ತಗೊಂಡು ಓಡಾಡ್ತಾರೆ. ನನಗೆ
ಕೆಲವೊಬ್ರು ನಮ್ಮ ಆಫೀಸಿಗೆ ಬರ್ತಾರೆ, ಬೇಕಾದ್ರೆ ನೀನು ನೆಕ್ಸ್ಟ್ ಎಪಿಸೋಡ್ ಬೇಕಾದ್ರೆ ಹೇಳ್ತೇನೆ. ನನ್ನ ಹೆಂಡತಿ ನನ್ ಕೇಸ್ ಹಾಕಿದಾಗ ನನಗೆ 22 ವರ್ಷ. ಸೊ 17-18 ವರ್ಷ ನಾನು ಈ ಕೇಸಲ್ಲೇ ಇದ್ದೇನೆ. ಈಗ 45 ವರ್ಷ ಆಗ್ತಾ ಇದೆ, ನನ್ನ ಜೀವನನೇ ಹೋಯ್ತಲ್ಲ. ಈಗ ನನ್ ಬೇರೆ ಮದುವೆ ಮಾಡ್ಕೊಳಿಕ್ ಆಗಲ್ಲ, ಏಜ್ ಆಗಿದೆ. ಅವಳೇ ಬೇಕಂತ ಹೋಗ್ಲಿಕ್ಕೂ ಆಗಲ್ಲ, ಅವ್ರು ಡೈವರ್ಸ್ ಕೊಡ್ತಾನೂ ಇಲ್ಲ, ಈ ಕಡೆ ಕ್ಲಿಯರು ಮಾಡ್ತಾ ಇಲ್ಲ. ಸೊ ಈ ತರ ಸೆಂಟ್ರಲ್ಲಿ ಸಿಗಾಕೊಂಡ್ಬಿಟ್ಟು ಮನುಷ್ಯ ತುಂಬಾ ಸಫರ್ ಪಡ್ತಾ ಇದ್ದಾನೆ. ಹಾಗಾಗಿ ಏನ್ ಮಾಡ್ತೇವೆ, ಮದುವೆ ಆಗೋಕ್ಕಿಂತ ಮುಂಚೆ ನೀವು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇದು 20 ವರ್ಷ ಉಳಿತಾ ಇತ್ತ, ನೀವು ಜೀವನದಲ್ಲಿ ಖುಷಿಯಾಗಿರ್ಬೋದಿತ್ತ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಇದನ್ನು ತುಂಬಾ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಇದನ್ನ ರೆಡಿ ಮಾಡ್ತಾ ಇರೋದು. ಎಸ್ ಸರ್, ಇನ್ನಷ್ಟು ಇಂಟ್ರೆಸ್ಟಿಂಗ್ ಕೇಸಸ್ಗಳ ಬಗ್ಗೆ ಮಾತಾಡೋದಕ್ಕೆ ನಾನೇ ಕಾಯ್ಕೊಂಡು ಕೂತಿದ್ದೀನಿ. ಖಂಡಿತವಾಗ್ಲೂ ಅದರೆಲ್ಲದ್ರ ಬಗ್ಗೆನೂ ಕೂಡ ಮಾತಾಡೋಣ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ ಸರ್, ಒಂದೊಂದು ಕಳ್ತನದ ಕೇಸ್ನೂ ಕೂಡ ತುಂಬಾ ಎಳೆಯಾಗಿ ನಮಗೆ ವಿವರಿಸ್ತಾ ಹೋದ್ರು. ನೆಕ್ಸ್ಟ್ ಟೈಮ್ ಯಾರಾದರೂ ಅಂದ್ರೆ ನಿಮ್ಮನೆಯಲ್ಲಿ ಯಾರಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಯಾರೇ ಆಗಿರಲಿ ನಂಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಲಿ. ಇನ್ನಷ್ಟು ಅಂದ್ರೆ ಇಂಟ್ರೆಸ್ಟಿಂಗ್ ಕೇಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಗೂಢಾಚಾರಿ, ಹಾಗೆ ಫ್ರೀಡಮ್ ಟಿವಿನೂ ಕೂಡ ವಾಚ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.